ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಈಗಷ್ಟೇ ಇದ್ದೆ ಏನು ವರ್ಕೌಟ್ ಮಾಡಬೇಕು. ಸೊ ರೆಡಿ ಆಗೋಣ. ಎಲ್ಲರೂ ನನಗೆ ವರ್ಕೌಟ್ ಸ್ಟಾರ್ಟ್ ಮಾಡಿ ಆಯಿತಾ. ಲೆಟ್ಸ್ ಗೆಟ್ ಫಿಟ್ ಟುಗೆದರ್. Let's get fit together, let's glow up together, and let's grow up together. ಬಿಸಿ ನೀರು ಆ್ಯಂಡ್ ಓಟ್ಸ್ ಹಾಗೆ ಬ್ಲ್ಯಾಕ್ ಕಾಫಿ ಇದೆ. ಫಸ್ಟು ನೀರು ಕುಡಿಯೋಣ ಅಂತ. ಸೊ ಗೈಸ್, ಓಟ್ಸ್ ತಿನ್ನಬೇಕು, ಆಮೇಲೆ ತಿಂತೀನಿ. ಸೊ ಬ್ಲ್ಯಾಕ್ ಕಾಫಿ ಕುಡಿದೀನಿ ವರ್ಕೌಟ್ ಮಾಡೋಣ ಅಂತ. ಸೊ ಈ ಒಂದು ವರ್ಕೌಟ್ಸ್ನ ನೋಡ್ಕೊಂಡು ಮಾಡೋದು. ದಿಸ್ ಈಸ್ ಇವತ್ತು ನಾವು ಮಾಡ್ತಿರೋದು ಅಪ್ಪರ್ ಬಾಡಿ ವರ್ಕೌಟ್. ಇಟ್ಸ್ ಆಫ್ 25 minutes ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಅಷ್ಟೇ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಐ ಹ್ಯಾವ್ 5 kgs ಆಫ್ ಡಂಬಲ್ಸ್. ಗೈಸ್, ವಾರ್ಮ್ ಅಪ್ ಮಾಡೋಷ್ಟರಲ್ಲಿ ಒಂದು ನಿಮಿಷ. ವಾರ್ಮ್ ಅಪ್ ಮಾಡೋಷ್ಟರಲ್ಲಿ ನನಗೆ ಆಲ್ರೆಡಿ ಸ್ವೆಟ್ ಬಂದುಬಿಟ್ಟಿದೆ. ಇಟ್ ವಾಸ್ ಅ ವೆರಿ ಗುಡ್ ವಾರ್ಮ್ ಅಪ್. ಈಗ ಅಪ್ಪರ್ ಬಾಡಿ ವಾರ್ಮ್ ಅಪ್ ಆಯಿತು. ಈಗ ವರ್ಕೌಟ್ ಸ್ಟಾರ್ಟ್. ಲೆಟ್ಸ್ ಗೋ. ಆ್ಯಕ್ಚುಲಿ ನಾವು ಲ್ಯಾಟ್ರಲ್ ರೈಸ್ ಮಾಡಬೇಕು ಆಯಿತಾ. ಬಟ್ ಲ್ಯಾಟ್ರಲ್ ರೈಸ್ ಮಾಡೋಕ್ಕೆ ನನ್ನ ಹತ್ರ ಡಂಬಲ್ಸ್ 5 kgs ಇರೋದು. ನಂಗೆ 5 kgs ಎತ್ತಕ್ಕಾಗ್ತಿಲ್ಲ. ಬಿಕಾಸ್ ಒಂದು ಸ್ಟ್ಯಾಮಿನಾ, ಒಂದು ಸ್ಟ್ರೆಂತ್ ಇಲ್ಲ ಈಗ. ಸೊ ಇಂಪ್ರೂವ್ ಆಗಬೇಕು. ಆ್ಯಂಡ್ ಅದಕ್ಕೋಸ್ಕರ ಆಲ್ರೆಡಿ ಆ ಬಾಬಲ್ದು ಇದಿದೆ, ಸೆಟ್ ಆಯಿತಾ ಇದು. ಸೊ ಅದನ್ನೇ ಇಟ್ಕೊಂಡು ಮಾಡೋಣ ಅಂತ. ಆಲ್ಟರ್ನೇಟ್. ಸೊ ನೆಕ್ಸ್ಟ್ ಈಗ ನಾವು ಶ್ರಗ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಈಗ ನಾವು ಮಾಡ್ತಿರೋದು ವುಡ್ ಚಾಪ್. ಹಿಂದೆಗಡೆ ಆ ಸೋಫಾದಲ್ಲಿರೋ ಮೆಸ್ನ ಒಂಚೂರು ಅವಾಯ್ಡ್ ಮಾಡಿ. ಆ್ಯಂಡ್ ಈಗ ನಾವು ಮಾಡ್ತಿರೋದು ಚೆಸ್ಟ್ ಪ್ರೆಸ್. ಸೊ ಲೆಟ್ಸ್ ಗೋ. ಗೈಸ್, ಈಗ ನಾವು ಮಾಡ್ತಿರೋದು ಸ್ಕಲ್ ಕ್ರಷರ್ಸ್. ಸೊ ಸ್ಕಲ್ ಕ್ರಷರ್ ಇಸ್ ಫಾರ್ ಟ್ರೈಸೆಪ್ಸ್. ನಮ್ಮ ಒಂದು ಸೆಟ್ 1 ಮುಗೀತು. ಈಗ ಸೆಟ್ 2 ಹೋಗಬೇಕು. ಅಂದರೆ ಸೇಮ್ ಸ್ಟೆಪ್ಸ್ ಮತ್ತು ರಿಪೀಟ್. ಸೊ ಮೈ ಗಾಡ್, ಸುಮ್ಮನೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿದ್ದೆ ನೀನು. ಅಲ್ಲಿ ಕೂತಿರೋದು ಎಂಡ್ ಆಫ್ ವರ್ಕೌಟ್. ಸೊ ಈ ಥರ ಹೊಡಿದ್ದೇನೆ. It was a good workout and I'm done. Yeah. Actually, after a long time, ಈ ಥರ ನಿನ್ನೆ ನಾನು ಫುಲ್ ಬಾಡಿ ವರ್ಕೌಟ್ ಮಾಡಿದೆ. ಇಟ್ ವಾಸ್ ಓಕೆ. ಬಟ್ ಈಗ ಜಸ್ಟ್ ಅಪ್ಪರ್ ಬಾಡಿ ಅಷ್ಟೇ. ನಾಳೆ ಲೋವರ್ ಬಾಡಿ ಇರುತ್ತೆ. ನನಗೆ ಸ್ಟ್ರೆಚಿಂಗ್ ಮಾಡಬೇಕಾಯ್ತಾ, ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೋ ಮಾಡ್ತಾಳೆ, ಕೂತಿದ್ದಾಳೆ ಕಾಲು ಮೇಲೆ. ನೀನು ಎಷ್ಟು ವೆಯ್ಟ್ ಇದೆಯಾ? 45 ಅಂತೆ ನಯನ ಇರೋದು. ವಾಹ್, 45.1. ಓಕೆ, ಫ್ರೆಶ್ ಅಪ್ ಆಗಿ ಬಂದೆ. ಏನು ಗೊತ್ತಾ, ಆ್ಯಕ್ಚುಲಿ ಐ ಥಿಂಕ್ ನೀವೆಲ್ಲರೂ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು ಅಂತ. ಡೈಲಿ ವರ್ಕೌಟ್ ಮನೇಲೇ ಮಾಡೋಂಥ ವರ್ಕೌಟ್ ಇರುತ್ತೆ. ಯೂಟ್ಯೂಬ್ ಅಲ್ಲಿ ತೋರಿಸ್ತಾರೆ. ಸೊ ನಿಮಗೇನಾದರೂ ಅದರದ್ದು ಲಿಂಕ್ ಬೇಕು ಅಂದರೆ ಹೇಳಿ. ಸೊ ನಾನು ಅದನ್ನ ಅಟ್ಯಾಚ್ ಮಾಡ್ತೀನಿ. ಬೆಸ್ಟ್ ಒನ್. ಅದರಲ್ಲೂ ಏನು ಎಕ್ವಿಪ್ಮೆಂಟ್ಸ್ ಏನು ಬೇಡ. ನಿಮ್ಮ ಒಂದು ಬಾಡಿ ವೆಯ್ಟ್ಸಲ್ಲೇ ವರ್ಕೌಟ್ ಮಾಡಿದ್ರೆ ಇಟ್ ಬಿ ಮೋರ್ ಗುಡ್. ಸೊ ಐ ಥಿಂಕ್ ಯಾ
ನಾನು ನಿಮಗೆ ಬೇಕು ಅಂದರೆ ಅಟ್ಯಾಚ್ ಮಾಡ್ತೀನಿ ಲಿಂಕ್ನ. ಸೊ ಕೇಳಿ ಕಮೆಂಟ್ಸಲ್ಲಿ. ಸೊ ಲೆಟ್ಸ್ ಎಷ್ಟು ಜನ ಕೇಳ್ತೀರಾ ಅಂತ. ಸೊ ಅದ್ರ ಮೇಲೆ ಲಿಂಕ್ನ ಅಪ್ಡೇಟ್ ಮಾಡ್ತೀನಿ. ಹೀಗೋಗಿ ಊಟ ಮಾಡಬೇಕು, ಚಿಕನ್ ಮಾಡ್ಕೋಬೇಕು. ಸೊ ಗೈಸ್, ಈಗ ಲಂಚಿಗೆ ನಾನು ಚಿಕನ್, ಎಗ್ ಆಮ್ಲೆಟ್, ಹಾಗೆ ಒಂಚೂರು ರೈಸ್ ಆ್ಯಂಡ್ ಕರಿ. ಇದಿಷ್ಟೇ ಆಯಿತಾ ರೈಸ್ ಇರೋದು, ಇದು ಫುಲ್ ಕರಿ. ಇಲ್ಲೊಂದಿಷ್ಟಿದೆ, ಇಷ್ಟಿದೆ. ಯಾ, ಹಾಗೆ ನಯನ ರಾಗಿ ಗಂಜಿ. ನಯನ ನೋಡ್ತಾ ಇದೆಯಾ ಈಗ? ಟ್ಯಾಬ್ಲೆಟ್ ತಗೋ. ಸೊ ಗೈಸ್, ನನ್ನ ತಂಗಿಗೆ ಈ BTSದು ಓರಿಯೋ ಬಿಸ್ಕೆಟ್ ಬೇಕಂತೆ. ಇವಾಗ ಇಂಡಿಯಾಗೆ ಬಟ್ ಈಗ ನಯನಂಗೆ ತಿನ್ನೋಕ್ಕಾಗಲ್ಲ, ಅದಕ್ಕೆ ನಾನೇ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಅವಳಿಗೆ ಈಗ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬೋದು. ಮಾಡ್ತೀಯಲ್ಲ? ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿ ಅಷ್ಟೇ. ನಯನ, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆಲ್ಲ ತಿನ್ಸಿದ್ರೆ ಹೇಗೆ ನೀನು? ಸಾರೇ ಫುಲ್ ಎಕ್ಸೈಟ್ ಆಗಿದ್ದಾನೆ ಅಲ್ಲಿ. ಆಯ್ತು, ಹಂಗಾರ ಇಟ್ಟೋಲ್ದಿಟ್ಟಿಪ್ಪ. ಓಪನ್ ಮಾಡಿಬಿಡ, ನನಗೆ ಓಪನ್ ಮಾಡಿ. ನಯನ ಮತ್ತೆ ಬೋ ಹಾಕಿದ ನಿಮಗೆ. ಹೋಗ ಕಡೆ. ಅವನು ಫುಲ್ ಎಕ್ಸೈಟ್ ಆಗಿದ್ದಾನೆ. ಅವನು ಈಗ ಇದು ನೋಟೋಣ. ಚಾರ್ಲಿ, ಅಮ್ಮ ಸಿಟ್. ಚಾರ್ಲಿ ಸಿಟ್. ಚಾರ್ಲಿ ಸಿಟ್. ಚಾರ್ಲಿ ಸಿಟ್. ಇನ್ನು ಓಪನ್ ಮಾಡೋಣ. ಅನ್ನಲ್ಲ, ಫುಲ್ ಓಪನ್ ಅನ್ನಲ್ಲ. ಹಾಂ, ಓಪನ್ ಮಾಡುವ ಆಗಿದೆ. ಸೀದಾ ತಗೊಂಡ ಬರೀ ಕಡೆ ತಿಂಬ. ಓ ಮೈ ಗಾಡ್ ನೈನಾ, ಅಕ್ಕ ಕಾಟ ಬಿಡ. ಪರ್ಪಲ್ ಇದೆ ಒಳಗಡೆ. ಹಾಂ, ನಾನು ಫೇಕ್ ಕಲರ್. ಅದು ಒಳ್ಳೆ ಲೆಟರ್ಸ್ ಹೊಲ್ದಿತ್ತಪ್ಪ ಹಂಗ. ಲೆಟರ್ಸಾ? ಥಾಟ್ಸ್. ಥಾಟ್ಸಾ? ಥಾಟ್ ಮೀನಿಂಗ್ ಏನಿಲ್ಲ, ಎಲ್ಲ ಅದೇ ಬರ್ದಿರೋದು. Our biggest voice, BTS Army. The biggest live, the biggest love, BTS Army. ಬರೀ ಇದೇ ಬರ್ತದೆ, ಥಾಟ್ ಏನು ಬರ್ತಿಲ್ಲ. ಬೀಳ್ತೀನಿ. ಈ ಥರ ಇದೆ, ಥರ ಇದೆ. ಅಕ್ಕ ಖರ್ಚು ತಿನ್ನಕ್ಕ. ಅಕ್ಕ ಆ ಕ್ರೀಮ್ ತಾ. ಚೆನ್ನಾಯ್ತು. ಓಕೆ ಆಯ್ತಾ? ನಾನು ಡಯಟ್ ಮಾಡ್ತಿದ್ರೆ ನಂಗೆ ಸ್ವೀಟ್ ತಿನ್ಸಿದ ಅವರು. ನಾನು ಡಯಟ್ನ ಬ್ರೇಕ್ ಮಾಡೋಕ್ಕೆ ಹಿಂಗೇನೋ ತೋರಿಸ್ತಾಳೆ ನನಗೆ. 14 ಈ ಬಿಸ್ಕೆಟೆಲ್ಲ ಪ್ರೋಟೀನ್ ಇರಲ್ಲ. ಹಲೋ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಒಂದು ಪವರ್ ನ್ಯಾಪ್ ಆಯಿತು. ಪವರ್ ನ್ಯಾಪ್ ಅಲ್ಲ, ಡೀಪ್ ಸ್ಲೀಪ್ ಅದು. ಬಿಕಾಸ್ ಫುಲ್ ಟಯರ್ಡ್ ಅಲ್ಲ, ಮೇಲ್ಕೈಯೆಲ್ಲ ನೋವ್ತಿರೋದ್ರಿಂದ ಫುಲ್ ನಿದ್ದೆ ಹೋಗಿದ್ದೀನಿ. ಈಗ ಗ್ರೀನ್ ಟೀ ಕುಡಿಯೋಣ ಅಂತ. ವೆದರ್ ತುಂಬಾ ಚೆನ್ನಾಗಿದೆ. ಲುಕ್, ಫುಲ್ ಗಾಳಿ, ಮಳೆ ಬರುತ್ತೆ ಅನಿಸುತ್ತೆ. ನೈಸ್. ಏನು ಗೊತ್ತಾ, ನಾವೀಗ ಸ್ನ್ಯಾಕ್ಸ್ ತಿಂತೀವಲ್ಲ, ಮಾಡ್ತಾಯಿದ್ದೆ. ಆ್ಯಂಡ್ ಈವನ್ ಆಲ್ಮಂಡ್ ತಿಂತಾಯಿದ್ದೀನಿ, 6 ಆಲ್ಮಂಡ್ಸ್. ಸೊ 1 ತಿನ್ಕೊಂಬಿಟ್ಟೆ. ನಾವು ಸ್ನ್ಯಾಕ್ಸ್ ತಿಂತೀವಲ್ಲ, ಚಾರ್ಲಿನೂ ಸ್ನ್ಯಾಕ್ಸ್ ತಿಂತಾನೆ ನೋಡಿ. ಅಷ್ಟೇ ಓಕೆ, ಅದ ತಿಂತಾನೆ ಅವನು. ಇವನಿಗೆ ಇಲ್ಲಿ ಬಂದು ಕುತ್ಕೋಬೇಕಾದ್ರೆ ಹಿಂಗೆ ಬಂದು ಇಟ್ಕೋತಾನೆ. ಅದಕ್ಕೆ ಚಿಟ್ಟೆ ಅಲ್ಲ, ಇವಾಗ ಅವನಿಗೆ ಇಲ್ಲಿ ಬಂದು ಕುತ್ಕೋಬೇಕು ಅಲ್ಲ ಕನ್ನಡ.
ಹೋಗು ಚಾರ್ಲಿ, ಬರಬೇಡ ಚಾರ್ಲೆ. ಸೊ ಡಿನ್ನರ್ಗೆ ನಾನು ಮಿಲೆಟ್ ದೋಸೆ ಹಾಗೆ ಒಂಚೂರು ಸಾಂಬಾರು ಹಾಕೊಂಡೆ ಆ್ಯಂಡ್ ಚಿಕನ್ ಫಾರ್ ಪ್ರೋಟೀನ್. ಅಷ್ಟೇ ಇವತ್ತಿನ ಡಿನ್ನರ್. ಅಲ್ಲಿ ಹಾಯ್, ಏನು ಗೊತ್ತಾ, ಈಗ ಕಮೆಂಟ್ಸ್ ಓದುವಂಥ ಸಮಯ. ಬನ್ನಿ ಕಮೆಂಟ್ಸ್ ಓದೋಣ. ಆ್ಯಂಡ್ ಯಾರೆಲ್ಲ ನನಗೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಕಮ್ಮಿ ಮಾಡು ಅಂತ ಹೇಳ್ತಿದ್ರು. ನನ್ನ ಇಷ್ಟ, ನಾನು ಹಾಗೆ ಇರ್ತೀನಿ. ನಂಗೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರೋಲ್ಲ, ಇನ್ನು ಓವರ್ ಆ್ಯಕ್ಟಿಂಗ್ ಹೇಗೆ ಹೇಳ್ತೀರಾ? ಸೊ ಫಸ್ಟ್ ಕಮೆಂಟ್ ಬಂದು ಚಿಟ್ಟು __ ಅನು ಕಾಮ್ ಅನ್ನೋರು ಹೇಳಿದ್ದಾರೆ, ನೌ ಡೇಸ್ ಯೋರ್ ವ್ಲಾಗ್ಸ್ ಬಿಕಮಿಂಗ್ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಒಂದು ಸ್ವಲ್ಪ ಜನ ಆದರೂ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಿದ್ದೀರಲ್ಲ, ಐ ಆಮ್ ವೆರಿ ಗ್ರೇಟ್ಫುಲ್. ಮತ್ತು ಮಮತಾ ಅವ್ರು ಕೇಳ್ತಿದ್ದಾರೆ, ಅಕ್ಕ ಐ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ಡಸ್ ಹೋಮ್ ರೆಮಿಡೀಸ್ ಮೇಕ್ಸ್ ಕ್ಲಿಯರ್ ಫಾರ್ ಆಯ್ಲಿ ಆ್ಯಕ್ನಿ ಪ್ರಾನ್ ಸ್ಕಿನ್ ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಕೆಲವೊಂದು ಹೋಮ್ ರೆಮಿಡೀಸ್ ವರ್ಕ್ ಆಗಬಹುದು, ಯಾಕಂದರೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆ್ಯಂಡ್ ದೇಸೆ ಆಲೋವೆರಾ ಜೆಲ್ ಒಂಚೂರು ಕೂಲ್ ಆಗುತ್ತೆ ಅಂತ, ಬಟ್ ಐ ಯೂಶ್ವಲಿ ಡೋಂಟ್ ಸಜೆಸ್ಟ್, ಬಿಕಾಸ್ ಆಲೋವೆರಾ ಜೆಲ್ ಅಪ್ಲೈ ಮಾಡಿದ್ರೆ ಫೇಸ್ ಡಾರ್ಕನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಪಿಗ್ಮೆಂಟೇಷನ್ಸ್ ಅದೆಲ್ಲ ಹೆಚ್ಚಾಗುತ್ತೆ. ಸೊ ಐ ಡೋಂಟ್ ಸಜೆಸ್ಟ್ ದ್ಯಾಟ್. ಬಟ್ ದೇ ಸೇ ಆಲೋವೆರಾ ಜೆಲ್ ಆ ಒಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತಂತ. ಬಿಕಾಸ್ ಐ ಡೋಂಟ್ ನೋ, ಬಟ್ ನಾನು ಸಜೆಸ್ಟ್ ಮಾಡಲ್ಲ. ಹಾಗೆ ನಾನು ಸಜೆಸ್ಟ್ ಮಾಡೋದು, ಚಾರ್ಲಿ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾನೆ. ಐ ವುಡ್ ಸಜೆಸ್ಟ್ ಜಸ್ಟ್ ಮಾರ್ನಿಂಗ್ ಟೈಮಲ್ಲಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಆ್ಯಂಡ್ ದೆನ್ ನೈಟ್ ಟೈಮ್ಸಲ್ಲಿ ಆ್ಯಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ 4 hours 5 hours. ಅಂದರೆ ಮನೇಲೇ ಇದ್ದರೆ ಇಟ್ ಈಸ್ ಫೈನ್, ಬಟ್ ಹೊರಗಡೆ ಹೋದರೆ ಅಟ್ಲೀಸ್ಟ್ 4 hours ಆದಮೇಲೆ ಮತ್ತೆ ಅಪ್ಲಿಕೇಶನ್ ಮಾಡಿ. ಎಕ್ಸೆಪ್ಟ್ ದ್ಯಾಟ್ ನೈಟ್ ಟೈಮ್ಸಲ್ಲೂ ಅಷ್ಟೇ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಬಿಕಾಸ್ ಯು ಹ್ಯಾವ್ ಆ್ಯಕ್ನಿ ಆಯ್ಲಿ ಪ್ರಾನ್ ಸ್ಕಿನ್. ಸೊ ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಅಷ್ಟೇ. ಐ ಥಿಂಕ್ ನೈಸ್ ಲಿಪ್ ಬಾಮ್ ಹಾಕಿ ಸಾಕು. ಬಿಕಾಸ್ ಐ ಡೋಂಟ್ ಥಿಂಕ್ ಆದಷ್ಟು ನೀವು ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಪೋರ್ಸ್ ಓಪನ್ ಆಗ್ತಾ ಹೋಗುತ್ತೆ, ಆ್ಯಕ್ನಿ ತುಂಬಾ ಆಗುತ್ತೆ. ಫಸ್ಟು ನೀವು ಆ್ಯಕ್ನಿನ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಕು. ಹಾಗೆ ನೀವು ಇದನ್ನೆಲ್ಲ ಮಾಡಬೇಕು ಅಂದರೆ ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಕೂಡ ತುಂಬಾ ಚೆನ್ನಾಗಿರಬೇಕು. ಯೂಶ್ವಲಿ ಪಿಂಪಲ್ಸ್ ಎಲ್ಲ ಆ್ಯಕ್ನಿ ಆಗೋದರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ. ಹಾಗೆ ಆಯ್ಲಿ ಫುಡ್ಸ್ ತಿಂದರೆ, ಇಲ್ಲಾಂದರೆ ಏನಂತಾರೆ ಬಾಡಿ ಹೈಡ್ರೇಟ್ ಆಗದೆ ಇದ್ದರೆ, ಲೈಕ್ ವಾಟರ್, ನಾವು ನೀರು ಎಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ, ಬಾಡಿಗೆ, ಹೇರ್ಗೆ, ಓವರ್ ಆಲ್ ಬಾಡಿ ಹೆಲ್ತ್ಗೆ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟರ್ ಕೂಡ ಕುಡಿಲೇಬೇಕು. ಸೊ ಅದು ಇಲ್ಲ ಅಂದ್ರೂ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಜಸ್ಟ್ ಡ್ರಿಂಕ್ ಆ್ಯಂಡ್ ಈಟ್ ನೈಸ್, ಅಂದರೆ ಪ್ರೋಟೀನ್ ರಿಚ್, ಫೈಬರ್ ರಿಚ್ ಫುಡ್ನ ತಿನ್ನಿ, ಹಾಗೆ ಫ್ರೂಟ್ಸ್ ತಿನ್ನಿ, ಆಟೋಮೆಟಿಕ್ ಎಲ್ಲನೂ ಸರಿ ಹೋಗುತ್ತೆ. ದಿಸ್ ಈಸ್ ಮೈ ಟಿಪ್ ಫಾರ್ ಯು. ಜನ ನನ್ನ ಹತ್ರ ಅಂದರೆ ಸ್ಕಿನ್ ಹೇಗೆ ಕ್ಲಿಯರ್ ಆಯಿತು, ಟೆಲ್ ಮಿ ಯೋರ್ ಡರ್ಮ್ಯಾಟ್, ಯಾವ ಹಾಸ್ಪಿಟಲ್ ಹೋಗ್ತೀರಾ ಅಂತಲ್ಲ. ಸೊ ಅದ್ರ ಬಗ್ಗೆ ನಾನು ಆದಷ್ಟು ಬೇಗನೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ಮಾಡ್ತೀನಿ. ಸೊ ಇನ್ನೊಂದು ವಿಷಯ ಹೇಳ್ತೀನಿ ಆಯಿತಾ. ಸೊ ನಮಗೆ ಡರ್ಮ್ಯಾಟ್ ಏನೇ ಕೊಡ್ಬೋದು, ಬಟ್ ಅವ್ರು ಹೇಳ್ದಂಗೆ ನಾವು ಫಾಲೋ ಮಾಡಬೇಕು. ಆ್ಯಂಡ್ ಅವ್ರು ಹೇಳಿದ್ದೇನೆಂದರೆ, ನನಗೆ ಆ್ಯಸ್ ಐ ಟೋಲ್ಡ್, ಅದು ನಂಗೆ ಮುಂಚೆಯಿಂದನೂ ಗೊತ್ತಿತ್ತು. ಇಟ್ಸ್ ಲೈಕ್ ಆಯ್ಲಿ ಫುಡ್ ಕಂಟ್ರೋಲ್ ಮಾಡಬೇಕು, ಅಂದರೆ ತಿನ್ನಲೇಬಾರ್ದು ಆ್ಯಕ್ಚುಲಿ. ಹಾಗೆ ವರ್ಕೌಟ್ ಮಾಡಬೇಕು ಆ್ಯಂಡ್ ಹಾರ್ಮೋನಲ್ ಬ್ಯಾಲೆನ್ಸ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು. ಸೊ ಆಗಷ್ಟೇ ನಮಗೆ ರಿಸಲ್ಟ್ ಬರೋದು. ಸುಮ್ಮನೆ ಹೋಗ್ಬಿಟ್ಟು ಓಕೆ ಆಯಿತು ಈ ಥರ ಡರ್ಮ್ಯಾಟ್ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ಹಚ್ಕೊಂಡೆಲ್ಲ ಸರಿ ಹೋಗೋಣ ಅಂದರೆ ಆಗಲ್ಲ. ಬಿಕಾಸ್ ಇನ್ಸೈಡಿಂದನೂ ಅದೆಲ್ಲ ರೆಡಿ ಆಗಬೇಕು. ಔಟ್ಸೈಡ್ ಓಕೆ ಅವ್ರು ನೋಡ್ಕೋತಾರೆ, ಬಟ್ ಒಳಗಡೆಯಿಂದ ನಾವೇ ಟೇಕ್ ಕೇರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ನಿಮ್ಮ ಬಾಡಿ ಹೆಲ್ತ್ನ ಪ್ರಾಪರ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಕಿನ್ನೆಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಅದು ಇನ್ನು ಬಾಡಿ ಇಂಟೇಕ್ ಅದು ಇದೆಲ್ಲ ಫಸ್ಟ್ ಸೆಟ್ ಆದಮೇಲೆ ಬೇಕಾದ್ರೆ ಡರ್ಮ್ಯಾಟ್ ಹತ್ರ ಹೋಗಿ ಟ್ರೀಟ್ಮೆಂಟ್ನ ತೊಗೋಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟ್ ಪ್ಲೀಸ್ ಎಲ್ಲರೂ ವರ್ಕೌಟ್ ಮಾಡಿ ಆ್ಯಂಡ್ ಯುನೋ ಸ್ಟೇ ಆ್ಯಕ್ಟಿವ್. ಹಾಗೆ ಆಗಲೇ ಹೇಳ್ದಂಗೆ ಎಲ್ಲ ಚೆನ್ನಾಗಿ ತಿನ್ನಿ, ಅದು ಇದೆಲ್ಲ ಮಾಡಿ. ಸೊ ಅವಾಯ್ಡ್ ಎವ್ರಿಥಿಂಗ್, ಅವಾಯ್ಡ್ ಆಲ್ ಜಂಕ್, ಅದು ಇದೆಲ್ಲ ಅವಾಯ್ಡ್ ಮಾಡಿ. ಸೊ ಟು ಬಿ ಫೈನ್. ಓಕೆ.
ಹಾಗೆ ಬಾಡಿ ಟ್ಯಾನ್, ಹಾಗೆ ಫೇಸ್ ಟ್ಯಾನ್ ರಿಮೂವ್ ಬಗ್ಗೆ ಹೇಳಿದ್ದೀರಾ. ಸೊ ಅದು ಅಷ್ಟೇ, ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ನಾವು ಇಟ್ ಈಸ್ ಫೈನ್ ಆಯಿತಾ. ಕೈದು ಅಷ್ಟೇ ಒಂಚೂರು ಹೋಗಿದೆ, ಬಟ್ ಇಟ್ ಈಸ್ ಓಕೆ. ಆ್ಯಕ್ಚುಲಿ ಏನಂದರೆ ನಾನು ಸ್ಪೋರ್ಟ್ಸಲ್ಲಿ ಇದ್ದಿದ್ದರಿಂದ ನಂಗೆ ಹಿಂಗಿರೋದು. ನಾನು ಸ್ಪೋರ್ಟ್ಸಲ್ಲಿ NCCಯಲ್ಲಿ ಆ್ಯಂಡ್ ಐ ವಾಸ್ ವೆರಿ ಆ್ಯಕ್ಟಿವ್. ಎಲ್ಲ ಥರ ಆ್ಯಕ್ಟಿವಿಟೀಸ್ ಗೇಮ್ಸಲ್ಲೆಲ್ಲ ಇರ್ತಿದ್ದೆ. ಸೊ ಔಟ್ಡೋರ್ ಗೇಮ್ಸ್ ತುಂಬಾ ಆಡ್ತಿದ್ದೆ ನಾನು. ಸೊ ಅದಕ್ಕೋಸ್ಕರ ನನ್ನ ಸ್ಕಿನ್ ಟೋನ್ ಈ ಥರ ಎಲ್ಲ ಆಗಿ ಸನ್ಸ್ಕ್ರೀನು ಅಷ್ಟಿರಲಿಲ್ಲ, ಏನೂ ಅಷ್ಟೇ ಇರಲಿಲ್ಲ. ಸೊ ಈ ಥರ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಬಟ್ ಇನ್ನೇನು ಈಗೇನು ಸ್ಪೋರ್ಟ್ಸ್ ಎಲ್ಲ ಆಚೆ ಎಲ್ಲ ಹೋಗಲ್ಲ ಸಣ್ಣಗೆಲ್ಲ ಹೋಗಲ್ವಲ್ಲ. ಸೊ ಎಲ್ಲ ಸರಿ ಹೋಗುತ್ತೆ. ಸೊ ಅಷ್ಟೇ ಗೈಸ್, ಐ ಥಿಂಕ್ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆ ಹೆಂಗಿದ್ದೀನಿ ನಾನು? ಓಕೆ, ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ವರ್ಕೌಟ್ ಮಾಡಿದ್ದೆಲ್ಲ ಹೆಲ್ಪ್ ಆಯ್ತು ಅಂತ. ನಾಳೆ ಇನ್ನೂ ಬೇರೆ ವರ್ಕೌಟ್ಸ್ ಎಲ್ಲ ತೋರಿಸ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಟೇಕ್ ಕೇರ್. Bye. Have a nice day.